ಯಾಕಪ್ಪ ಈ ತರ ಮಾಡಿದ್ರಿ? ಸಮಯಕ್ಕೆ ಸರಿಯಾಗಿ ಅಣ್ಣ ಬಂದಿರ್ಲಿಲ್ಲ ಅಂದ್ರೆ ಮನೆಗೆ ನನ್ ಹೆಣ ಬರ್ತಿತ್ತು. ಇಬ್ರು ನನ್ಗೆ ತೊಂದರೆ ಕೊಡ್ತಿದ್ರು. ತಪ್ಸ್ಕೊಳ್ಳಕ್ಕೆ ದಾರಿ ಕಾಣದೇ ಇದ್ದಾಗ ಅಣ್ಣನೇ ಬಂದು ಕಾಪಾಡಿದ್ದು. ಏನ್ ಬೇಬಿ, ಹೀರೋ ಹೀರೋಯಿನ್ ಆಟ ಆಡೋಣವಾ? ಇಲ್ಲಿ ನೀನು ಕೂಗಾಡಿದ್ರು ನೀನು ಕಾಪಾಡೋಕೆ ಯಾರೂ ಬರಲ್ಲ. ಅವ್ರು ಮಾಡಿದ ಕೆಲ್ಸಕ್ಕೆ ನನ್ನನ್ನ ಸಾಯೋಕ್ ಬಿಡ್ದೆ ಅಣ್ಣ ಕಾಪಾಡಿದಕ್ಕೆ ನೀವು ಕೊಡೋ ಬಹುಮಾನ ಇದೇನಾ ಅಪ್ಪ? ಬಿಂದು, ಅದೆಲ್ಲ ಡ್ರಾಮಾ ಅಂತ ಅತ್ತಿಗೆ ಹೇಳಿದ್ಲು ಅಲ್ವಾ? ಅಮ್ಮ, ನಡು ರಸ್ತೆಯಲ್ಲಿ ನಂಗ್ ಮುತ್ ಕೊಡಕ್ ಬಂದಿದ್ದು ಒಂದು ಡ್ರಾಮಾನಾ? ಯಾವುದೇ ಅಣ್ಣ ತನ್ನ ತಂಗಿ ಜೊತೆ ಈ ತರ ಡ್ರಾಮಾ ಮಾಡ್ಸೋದಿಲ್ಲ ಅಮ್ಮ. ದುಡ್ಗೋಸ್ಕರ ಹಾಗೆ ಮಾಡೋದಕ್ಕೆ ಅವರು ಬೀದಿ ರೌಡಿಗಳಲ್ಲ, ಕಾಲೇಜ್ನಲ್ಲಿ ನನ್ನ ಸೀನಿಯರ್ಸ್. ಕಷ್ಟದಲ್ಲಿರೋ ಹುಡುಗಿನ ಕಾಪಾಡೋದು ಕೂಡ ನಾಟಕ ಅಂತಂದ್ರೆ ನಾಳೆ ನಿಜವಾಗ್ಲೂ ಕಷ್ಟ ಬಂದ್ರೆ ಕಾಪಾಡೋಕೆ ಯಾರೂ ಬರಲ್ಲ ಅಮ್ಮ. ಅಪ್ಪ, ಅವರಿಗಂತೂ ಅರ್ಥ ಆಗಲ್ಲ. ಅಣ್ಣ ಹೇಗೆ ಅಂತ ನಿಮ್ಗೆ ಗೊತ್ತಿಲ್ವಾ? ಹಾಗ ಅವಮಾನ ಮಾಡಿ ಕಳ್ಸಿದ್ರಲ್ವಾ? ಬಿಂದು, ಬಿಂದು, ಅಯ್ಯೋ ಕೃಷ್ಣ, ಏನೋ ಇದು? ಅಮ್ಮ, ನಾನು ಮಾಡಿರೋ ತಪ್ಪಿಗೆ ನನಗೆ ಶಿಕ್ಷೆ ಕೊಟ್ಕೊಳಕ್ಕಾಗಲ್ಲ. ನನ್ನ ಮಗನ್ನ ನನ್ನ ಇದೇ ಕೈನಿಂದ ಹೊರಗಡೆ ಹಾಕದ್ನಲ್ಲ, ಶಿಕ್ಷೆ ಕೊಡ್ಬೇಕು ಅಮ್ಮ, ಶಿಕ್ಷೆ ಕೊಡ್ಬೇಕಮ್ಮ, ಶಿಕ್ಷೆ ಕೊಡ್ಬೇಕು. ಬೇಡಪ್ಪ, ಬೇಡ. ಯಾಕಮ್ಮ ಪ್ರತಿ ಸಲ ದೇವರು ನನ್ನ ಮಗನ್ನ ನನ್ನಿಂದ ದೂರ ಮಾಡ್ತಿದ್ದಾನೆ? ಯಾಕೆ? ನನ್ನಪ್ಪನೇ ಹೀರೋ ಅಂದ್ಕೊಂಡಿದ್ ನನ್ನ ಮಗನಿಗೆ ಈಗ ನಾನು ಪೂರ್ತಿಯಾಗಿ ಸತ್ತೋಗಿದ್ದೀನಮ್ಮ. ಇದೆಲ್ಲ ನನ್ನ ಹಣೆ ಬರ ಅಲ್ವಾ ಅಮ್ಮ, ಅಲ್ವಾ? ಇಲ್ಲ ಕಣ ಕೃಷ್ಣ, ಪದಗಳ ಮಧ್ಯ ಬೇರೆ ಅಕ್ಷರ ಬಂದ್ರೆ ಅಪಾರ್ಥ ಆಗತ್ತೆ. ಅಂಥದ್ರಲ್ಲಿ ನಿಮ್ ಮಧ್ಯ ಮನುಷ್ಯರು ಬಂದಿದ್ದಾರೆ ಕಣೋ, ಅದಕ್ಕೆ ಈ ಕಷ್ಟ. ತಂದೆಯಾಗಿ ಏನು ಮಾಡಲಿಲ್ಲ ಅಮ್ಮ. ಕೊನೆ ಪಕ್ಷ ತಂಗಿನ ಕಾಪಾಡಿದ ಅಣ್ಣನ್ನ ನಾನು ಅಭಿನಂದಿಸ್ದೆ, ಅವಮಾನ ಮಾಡಿ ಕಳಿಸ್ದೆ. ಅವನು ನನ್ನ ಬಗ್ಗೆ ಏನ್ ಅನ್ಕೊಂಡೋ ಏನೋ.
ಯಾವತ್ತೂ ಇಲ್ದಿರೋದು ಶೂ ಕೂಡ ತೆಗಿದೇನೆ ಒಳಗಡೆ ಬಂದಿದ್ಯಲ್ಲ. ಅಣ್ಣಂಗೆ ಹುಷಾರಿಲ್ಲ ಅನ್ಸುತ್ತಮ್ಮ. ಏ ಅದಕ್ಕೆ ಕಣು, ಸ್ವಲ್ಪ ರೆಸ್ಟ್ ತಗೋ ಅಂದ್ರೆ ನನ್ ಮಾತೇ ಕೇಳಲ್ಲ. ನಾನು ಏನಾದರೂ ತಪ್ಪು ಮಾಡ್ದನಾ ಅಮ್ಮ? ಬೇಡ ಅಂದವ್ರನ್ನ ಬೇಕು ಅಂತಿದ್ಯಾ ಅಂದರೆ ಬೇಕು ಅಂದವ್ರನ್ನ ಬೇಡ ಅಂತ ಅಂದಂಗೆ ಅಲ್ವಾ? ಬೇಕು ಅನ್ಕೊಳ್ಳೋದೇನು, ಬೇಡ ಅನ್ಕೊಳ್ಳೋದೇನು? ದೇವಸ್ಥಾನದಲ್ಲಿ ಅವ್ರನ್ನ ಭೇಟಿ ಮಾಡಿದ್ಯಾ ಅಮ್ಮ? ನಿನಗೆ ಹಸುವಾದ್ರೂ ನನಗೆ ಹೇಳ್ದೇನೆ ಊಟ ಕೂಡ ಮಾಡದೇ ಇರೋ ನೀನು ಹೀಗೆ ಹೇಗೆ ಮಾಡಿದೆ ಅಮ್ಮ? ಅಮ್ಮ, ನನಗೋಸ್ಕರನ? ಯಾಕಮ್ಮ? ಯಾಕಂದ್ರೆ ನಿನ್ ಮಗನ್ ಜಾತಕದಲ್ಲಿ ಮರಣ ಗಂಡಾಂತರ ಇದೆಯಮ್ಮ. ಅವರನ್ನೇ ನೋಡ್ಕೊಂಡು ಸಹಿಸ್ಕೊಂಡು ಇಲ್ಲಿವರೆಗೂ ಬದುಕಿದ್ದೀನಿ. ಪರಿಹಾರ ಹೇಳಿ ಗುರೂಜಿ. ನೀವು ಗಂಡ ಹೆಂಡತಿ ಇಬ್ರು ಸೇರಿ ಹೋಮ ಮಾಡಿದ್ರೆ ಸಾಕು. ತಂದೆ ತಾಯಿ ಇಬ್ರು ಪೀಠದ ಮೇಲೆ ಕೂತ್ಕೊಂಡು ಹೋಮ ಮಾಡಿದ್ರೇನೆ ಆ ಗಂಡಾಂತರ ದೂರ ಆಗತ್ತೆ ಅಂತ ಹೇಳಿದ್ರು. ಅದಕ್ಕೆ ನನ್ ಮಗನ್ಗೆ ಯಾವುದೇ ತೊಂದರೆ ಆಗ್ಬಾರ್ದು ಅಂತ 21 ವರ್ಷದ ಹಿಂದೆ ದೂರ ಆಗಿರೋ ನೋವನ್ನ ಪಕ್ಕಕ್ಕಿಟ್ಟು ನಾನು ಅವರನ್ನ ಭೇಟಿ ಮಾಡ್ದೆ ಕಣೋ. ನಿನ್ಗೆ ಹೇಳಿದ್ರೆ ನೀನು ಒಪ್ಪಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ಅದಕ್ಕೆ ಹೀಗ್ ಮಾಡ್ದೆ ಕಣೋ. ಅಮ್ಮ, ಸಮಾಧಾನ ಮಾಡ್ಕೋ, ಏನೂ ಆಗಲ್ಲಮ್ಮ. ಮತ್ ಹೋದ್ಯಾ ಅಮ್ಮ? ಚಿಕ್ಕ ವಯಸ್ಸಲ್ಲಿ ಯಾರ್ಯಾರನ್ನೋ ಅಪ್ಪ ಅಂತ ಕರಿಬಾರ್ದು ಅಂತ ಅವ್ರಿಗೆ ಸಂಬಂಧ ಇಲ್ಲ ಅನ್ಬಿಟ್ಟು ಅವತ್ತೇ ಹೇಳ್ಬಿಟ್ರು. ಇವತ್ತು ನನ್ನ ಕುತ್ತಿಗೆ ಪಟ್ಟಿ ಹಿಡಿದು ಹೊರಗೆ ಹಾಕಿದ್ರು. ನಾವೆಲ್ಲರೂ ನಮ್ಮ ಮನೆಯಲ್ಲಿ 21 ವರ್ಷ ಅವ್ರ ಅವಶ್ಯಕತೆನೇ ಇಲ್ದೇನೆ ಬದುಕಿದೀವಿ. ಇವತ್ತು ಅವರಿಂದ ನಾನು ಬದುಕ್ತೀನಿ ಅಂದ್ರೆ ಆ ಬದುಕೆ ನನಗೆ ಬೇಡ ಅಮ್ಮ, ನನಗೆ ಬೇಡ ಅಮ್ಮ, ನನಗೆ ಬೇಡ ಅಮ್ಮ. ಅಂತ ಬದುಕು ಕೊಡೋಕ್ಕೆ ಅವ್ರು ಸಿದ್ಧವಾಗಿದ್ರು, ತಗೊಳ್ಳೋದಕ್ಕೆ ನಾನು ಸಿದ್ಧವಾಗಿಲ್ಲ ಅಮ್ಮ.
ಅಯ್ಯೋ ದೇವ್ರೆ, ತಂದೆ ಮಗನ್ ಮಧ್ಯೆ ತಂದಿಟ್ಟು ನೀನ್ ಆಟ ಆಡ್ತಾ ಇದೀಯಾ? ಇದೇನ್ ಆಟ ದೇವ್ರೆ? ಈಗ ನನ್ ಮಗನನ್ನ ದೋಷದಿಂದ ದೂರ ಮಾಡೋಕೆ ದಾರಿ ಯಾವುದು ದೇವ್ರೆ? ಆ ಊರ ಹತ್ರ ನಮ್ಮೂರಲ್ಲಿ ಅವತ್ತು ಅದ್ದೂರಿ ಸಂಕ್ರಾಂತಿ. ನಾನು ಗಾಳಿಪಟ ಹಾರಿಸ್ತಿದ್ದೆ. ಆಗ ದಾರ ಕಟ್ಟಾಯ್ತು. ದಾರ ಕಟ್ಟಾದ ಗಾಳಿಪಟನ ನಾನು ನನ್ನ ನಾಯಿ ಮರಿ ಹುಡ್ಕೊಂಡು ಹೋದ್ವಿ. ಬೊಂಬೆ ಫ್ಯಾಕ್ಟ್ರಿ ಹತ್ರ ಗಾಳಿಪಟ ಬಿದ್ದು ಹೋಗಿತ್ತು. ನಿನ್ನ ಆಗ್ತಾನೆ ಹುಟ್ಟಿದ್ ನಿನ್ನ ನನ್ನ ನಾಯಿ ಮರಿ ತೋರಿಸ್ತು. ನಿನ್ ಸೇವೆಗೆ ನನ್ನ ಜೀವನನೇ ಮುಡಿಪಾಗಿಟ್ಟಿದ್ದೆ. ಅದಕ್ಕೆ ಬದಲಾಗಿ ನನ್ ಮಗು ಈ ಬೆಂಕಿಲಿ ಸುಟ್ಟು ಹೋಗ್ತಿರೋ ತರ ಯಾವುದೋ ಒಂದು ದಾರಿನ ನೀನೇ ತೋರಿಸು. ಏನಣ್ಣ? ಹಾ, ಏನ್ ಬೇಕಮ್ಮ? ಇಲ್ಲಿ ಗೊಂಬೆ ಫ್ಯಾಕ್ಟ್ರಿ ಎಲ್ಲಿದೆ ಅಂತ ಸ್ವಲ್ಪ ಹೇಳ್ತೀರಾ? ಗೊಂಬೆ ಫ್ಯಾಕ್ಟ್ರಿನಾ? ಹಾ. ಅದೆಲ್ಲಿದೆ? ಲೋ ಸುರೇಶ, ನಮ್ಮೂರಲ್ಲಿ ಗೊಂಬೆ ಫ್ಯಾಕ್ಟ್ರಿ ಎಲ್ಲಿದ್ಯೋ? ಗೊಂಬೆ ಫ್ಯಾಕ್ಟ್ರಿನಾ? ನಮ್ಮೂರಲ್ಲಿ ಎಲ್ಲಿದ್ಯೋ ಅದು? ಅಯ್ಯೋ, ಈ ಊರಲ್ಲಿ ಯಾವ್ದು ಫ್ಯಾಕ್ಟ್ರಿ ಇಲ್ಲಮ್ಮ. ಇಲ್ವಾ? ಅಮ್ಮ, ಇಲ್ಲಿ ಗೊಂಬೆ ಫ್ಯಾಕ್ಟ್ರಿ ಎಲ್ಲಿದೆ ಅಂತ ಹೇಳ್ತೀರಾ? ಗೊತ್ತಿಲ್ಲಮ್ಮ. ಅಮ್ಮ ಇಲ್ಲಿ ನೋಡಿ, ಇಲ್ಲಿ ಗೊಂಬೆ ಫ್ಯಾಕ್ಟ್ರಿ ಎಲ್ಲಿದೆ ಹೇಳ್ತೀರಾ? ಇಲ್ಲ, ನಮಗ್ ಗೊತ್ತಿಲ್ಲಮ್ಮ. ಅಣ್ಣ, ಇಲ್ಲಿ ಗೊಂಬೆ ಫ್ಯಾಕ್ಟ್ರಿ ಎಲ್ಲಿದೆ ಹೇಳ್ತೀರಾ? ಗೊಂಬೆ ಫ್ಯಾಕ್ಟ್ರಿನಾ? ಹಾ. ಶಾಪ್ ಬಗ್ಗೆ ಕೇಳ್ತಿದ್ದೀರಾ? ಆಹಾ, ಫ್ಯಾಕ್ಟ್ರಿ ಬಗ್ಗೆ. ಆ ಫ್ಯಾಕ್ಟ್ರಿ ಈಗ ಎಲ್ಲಿದ್ಯಮ್ಮ? ಅದ್ ಯಾವಾಗ್ಲೋ ಇತ್ತಂತೆ. ಅದೇ, ಅದ್ ಯಾವಾಗ್ಲೂ ಇತ್ತಲ್ಲ, ಅದ್ರ ಬಗ್ಗೆ ಹೇಳ್ತೀರಾ? ನಂಗ್ ಗೊತ್ತಿಲ್ಲಮ್ಮ. ಏನೋ ನಿಂಗ್ ಗೊತ್ತೇನೋ? ನನಗದ್ರ ಬಗ್ಗೆ ಗೊತ್ತಿಲ್ಲ. ನೇರ ಹೋಗಿ ದೇವಸ್ಥಾನ ಪಕ್ಕ ತಿರುಕಳಿ. ಸೀತಯ್ಯ ಅವರ ಟೀ ಸ್ಟಾಲ್ ಇದೆ. 30 ವರ್ಷದಿಂದ ಅವರು ಅಲ್ಲೇ ಇದ್ದಾರೆ. ಅವ್ರಿಗೆ ಗೊತ್ತಿರ್ಬೋದು. ಥ್ಯಾಂಕ್ಸ್ ಅಣ್ಣ. ಹಾ, ಥ್ಯಾಂಕ್ ಯು ಪರವಾಗಿಲ್ಲ. ಸೋ ಮಚ್. ಇನ್ನು ಎಷ್ಟು ದೂರ ಇದೆ? ಅಯ್ಯ, ದೂರ ಏನಿಲ್ಲಮ್ಮ. ಮುಂದೆ ಹೋಗಿ ಆ ದೇವಸ್ಥಾನದ ಹತ್ರ ತಿರುಕೋ, ಅಲ್ಲೇ. ಥ್ಯಾಂಕ್ಸ್ ಅಣ್ಣ. ಹಾ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಸೀತಯ್ಯ ಅಂದ್ರೆ? ಹಾ, ನಾನೇ ಕಣಮ್ಮ. ಏನಾಗ್ಬೇಕು? ತುಂಬಾ ಹಿಂದೆ ಇಲ್ಲೊಂದ್ ಗೊಂಬೆ ಫ್ಯಾಕ್ಟ್ರಿ ಇತ್ತಂತಲ್ಲ, ಅದ್ರ ಬಗ್ಗೆ ಯಾರನ್ ಕೇಳಿದ್ರು ಗೊತ್ತಿಲ್ಲ ಅಂತಿದ್ದಾರೆ. ನಿಮ್ಮನ್ ಕೇಳಿದ್ರೆ ಅದ್ರ ಬಗ್ಗೆ ಹೇಳ್ತೀರಾ ಅಂದ್ರು. ಆ ಫ್ಯಾಕ್ಟ್ರಿ ಅಡ್ರೆಸ್ ಹೇಳ್ತೀರಾ? ಅಯ್ಯೋ ದೇವ್ರೆ, ಏನ್ ಹೇಳ್ತಿದ್ಯಮ್ಮ? ಅದ್ ಯಾವಾಗ್ಲೋ ಇದ್ದದ್ದು. ಈಗ ಅದ್ರ ಬಗ್ಗೆ ಕೇಳಿದ್ರೆ ಯಾರು ಗೊತ್ತಿರುತ್ತಮ್ಮ? ನಿಮಗ್ ಗೊತ್ತಲ್ವಾ? ತುಂಬಾ ಹಿಂದೆ ಇದ್ದಿದ್ದಮ್ಮ. ಅದ್ ಎಲ್ಲಿತ್ತು ಅಂತ ಹೇಳ್ಬೋದಷ್ಟೇ. ನೇರವಾಗಿ ಹೋಗಿ ಅಲ್ಲಿ ರಾಮನ್ ಗುಡಿ ಹತ್ರ ಎಡಕ್ ತಿರ್ಗಿ ಹಾಗೆ ನೇರವಾಗಿ ಹೋದ್ರೆ ಅಲ್ಲಿ ಯಾರನ್ನ ಕೇಳಮ್ಮ, ಹೇಳ್ತಾರೆ. ಹಾ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಯಾರೀ ಹುಡುಗಿ? ಯಾಕೆ ಬಂದಿರ್ಬೋದು?
ಹೇಳು ನಾಗು, ಏನು ತುಂಬಾ ದಿನ ಆದ್ಮೇಲೆ ಫೋನ್ ಮಾಡ್ತಿದ್ಯಾ? ಯಾವುದೋ ಒಂದು ಹುಡುಗಿ ಗೊಂಬೆ ಫ್ಯಾಕ್ಟ್ರಿ ಹುಡ್ಕೊಂಡು ಬಂದಿದ್ದಾಳೆ. ಯಾರೋ ಹುಡುಗಿ ಫ್ಯಾಕ್ಟ್ರಿನ ಯಾಕೆ ಹುಡುಕ್ತಾ ಇದ್ದಾಳೆ? ಯಾರೋ ಏನೋ ಗೊತ್ತಿಲ್ಲಮ್ಮ, ಇಲ್ಲೇ ಟೀ ಶಾಪಲ್ಲಿ ಕೇಳ್ತಿದ್ಲು. ಹೇಗಿದ್ದಾಳೆ? ಯಾವ ಊರಿಂದ ಬಂದಿದ್ದಾಳೆ? ಅದೆಲ್ಲ ಗೊತ್ತಿಲ್ಲಮ್ಮ. ಫ್ಯಾಕ್ಟ್ರಿ ಬಗ್ಗೆ ಅವಳು ಕೇಳ್ತಿದ್ದಾಗಲೇ ನಾನು ನಿಮಗೆ ಫೋನ್ ಮಾಡಿದೆ ಅಮ್ಮ. ಮೊದ್ಲು ಅವಳು ಯಾರು ಅಂತ ನಾನು ನೋಡ್ಬೇಕು. ಅವಳು ಗೊತ್ತಾಗ್ದಿರೋ ಹಾಗೆ ಅರ್ಜೆಂಟಾಗಿ ಈಗಲೇ ಅವಳು ಫೋಟೋ ತೆಗೆದು ನಾನು ಕಳಿಸು. ಸರಿ ಅಮ್ಮ. ತಾತ, ಹಾ ಏನಮ್ಮ? ಇಲ್ಲಿ ಗೊಂಬೆ ಫ್ಯಾಕ್ಟ್ರಿ ಇತ್ತಂತಲ್ಲ? ಗೊಂಬೆ ಫ್ಯಾಕ್ಟ್ರಿನಾ? ಹಾ. ಅಲ್ಲಿ ನೋಡು, ದೂರದಲ್ಲಿ ಶೆಡ್ ಕಾಣಿಸ್ತಿದೆ ಅಲ್ವಾ? ಅದೇ ಅಮ್ಮ, ನಾನು ಕೂಡ ಅದೇ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡಿದ್ದಮ್ಮ. ಆ ಅಮ್ಮನ ಮನೆ ಉಪ್ಪು ತಿಂದಿದ್ದೀನಿ ಕಣಮ್ಮ. ಥ್ಯಾಂಕ್ ಯು ತಾತ. ಒಳ್ಳೇದಮ್ಮ. ಅಣ್ಣ. ಯಾರಮ್ಮ ನೀನು? ಏನ್ ಬೇಕು? ಅಣ್ಣ, ಇಲ್ಲಿ ಗೊಂಬೆ ಫ್ಯಾಕ್ಟ್ರಿ ಇತ್ತಂತಲ್ಲ? ಹಾ. ಅದಕ್ಕೆ ಸಂಬಂಧಪಟ್ಟವ್ರು ಯಾರಾದ್ರೂ ಇದಾರಾ? ಗೊಂಬೆ ಫ್ಯಾಕ್ಟ್ರಿನಾ? ಅಲ್ಲಿ ನೋಡು, ಅದೇ ಜಾಗನಮ್ಮ. ಅದ್ ಸರಿ, ಅಲ್ಲಿ ಏನಿದೆ, ಯಾರಿದ್ದಾರೆ ಅಂತ ಬಂದೆ? ತುಂಬಾ ವರ್ಷದ ಹಿಂದೆನೆ ಇಲ್ಲಿದ್ದವರೆಲ್ಲ ಜಾಗ ಖಾಲಿ ಮಾಡ್ಕೊಂಡು ಹೋದ್ರು. ಎಲ್ಲಿ ಹೋಗಿದ್ದಾರೆ ಅಂತ ಏನಾದ್ರೂ ಗೊತ್ತಾ? ಗೊತ್ತಿಲ್ಲಮ್ಮ, ಆದ್ರೆ ಅಲ್ಲಿರೋ ಸಮಾಧಿನ ನೋಡೋಕೆ ಪ್ರತಿ ವರ್ಷ ಇದೇ ದಿನ ಒಬ್ಬ ವ್ಯಕ್ತಿ ಬಂದು ಹೋಗ್ತಾ ಇರ್ತಾರೆ. ಅವ್ರು ಬಂದ್ರಾ? ಇನ್ನೂ ಬಂದಿಲ್ಲಮ್ಮ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ. ಸ್ವಲ್ಪ ಹೊತ್ತಲ್ಲಿ ಬರ್ತಾರಾ? ಹಾಗಾದ್ರೆ ನನ್ನ ಜನ್ಮ ರಹಸ್ಯ ಗೊತ್ತಾಗ್ಬಹುದೋ ಏನೋ.